ಸಂಕ್ರಾಂತಿಯ ನಂತರ ಕರ್ನಾಟಕ ರಾಜಕೀಯದಲ್ಲಿ ಅತಿದೊಡ್ಡ ಬೆಳವಣಿಗೆ ಕಾದಿದೆ ಅಂತ ಹೇಳ್ಬೋದು. ಈ ಮುಖಾಂತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟದ ಪುನರಚನೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಗೋಚರ ಆಗ್ತಿದೆ. ಈ ಮುಖಾಂತರ ಯಾವ ಶಾಸಕರನ್ನು ಕೈ ಬಿಡಲಾಗುತ್ತೆ ಸಚಿವ ಸಂಪುಟದಿಂದ, ಯಾವ ಶಾಸಕರಿಗೆ ಮಂತ್ರಿ ಭಾಗ್ಯದ ಒಂದು ಅವಕಾಶ ಇದೆ ಅನ್ನುವಂಥದ್ದನ್ನ ತಿಳಿತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ಈ ಪ್ರಸ್ತುತ ರಾಜಕೀಯ ಬೆಳವಣಿಗೆಯಲ್ಲಿ ಯಾರ್ಯಾರಿಗೆ ಅವಕಾಶಗಳು ಜಾಸ್ತಿ ಇದೆ, ಯಾರ್ಯಾರು ಆಲ್ರೆಡಿ ಮಿನಿಸ್ಟರ್ಸ್ ಆಗಿರೋರು ಅವ್ರಿಗೆ ಪೋಸ್ಟ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಸಂಕ್ರಾಂತಿಯ ನಂತರ ಅತಿದೊಡ್ಡ ರಾಜಕೀಯ ಬೆಳವಣಿಗೆ ನಾವು ಗಮನಿಸ್ಬೋದು. ಈ ಮುಖಾಂತರ ಸಂಪುಟ ಪುನರಚನೆ 2023 ಮೇ ಅಂದು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೊದಲ ಬಾರಿನೇ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ 34 ಸಚಿವರನ್ನು ತೆಗೆದುಕೊಳ್ಳಲಾಯಿತು. ಒಂದೇ ಒಂದು ಪೋಸ್ಟ್ ಖಾಲಿತ್ತು. ಸೊ ಈ ಮುಖಾಂತರ 2 ವರ್ಷದ ನಂತರ ಮತ್ತೊಮ್ಮೆ ಸಂಪುಟ ಪುನರಚನೆಯ ಮಾತುಗಳು ಕೇಳಿ ಬರ್ತಿದೆ. ಈ ಮುಖಾಂತರ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾಯಿದೆ. ದೆಹಲಿಗೂ ಕೂಡ CM ಮತ್ತು DCM ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಿದೆ. ಈ ಮುಖಾಂತರ ಯಾವ ಸಚಿವರನ್ನು ಕೈ ಬಿಡಬೇಕು, ಯಾವ ಸಚಿವರಿಗೆ, ಯಾವ MLAಗಳಿಗೆ, ಯಾವ ಶಾಸಕರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ, ಯಾವ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಡಿಸ್ಕಷನ್ಗಳು ನಡೀತಾ ಇದೆ. ಈ ಮುಖಾಂತರ ಎಲ್ಲೋ ಒಂದು ಕಡೆ DKC ಬಣ ಮತ್ತು ಸಿದ್ದರಾಮಯ್ಯನವರ ಬಣದ ನಡುವೆ ತಿಕ್ಕಾಟ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಯಾವ ಬಣದ ಶಾಸಕರಿಗೆ ಮಂತ್ರಿ ಭಾಗ್ಯವನ್ನು ಕೊಡಬೇಕು, ಹಾಗೂ ಅದ್ರ ಜೊತೆಗೆ ಇರ್ತಕ್ಕಂತಹ ಸಚಿವ ಸಂಪುಟದಲ್ಲಿ ಯಾವ ಬಣದ ಸಚಿವರನ್ನು ತೆಗಿಬೇಕು ಅನ್ನುವಂತಹ ಡಿಸ್ಕಷನ್ ಜೋರಾಗಿ ನಡೀತಾ ಇದೆ. ಈ ಹೊತ್ತಿನಲ್ಲೇ DKC ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ ಈ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರಲ್ಲಿ ಒಬ್ಬರಾಗಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನಕ್ಕೆ ಏನಾದರೂ ಕುತ್ತು ಬಂದಿದೆಯಾ? ಈ ಮುಖಾಂತರ ಎಲ್ಲ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬೆಳಗಾವಿ ರಾಜಕೀಯಕ್ಕೆ ಸಂಬಂಧಪಟ್ಟಾಗ ಎಲ್ಲ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಡ್ರಾಪ್ ಮಾಡಲಾಗುತ್ತಾ ಸಚಿವ ಸಂಪುಟದಿಂದ ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ ಸ್ನೇಹಿತರೆ. ಬಟ್ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳು ಮತ್ತು ಆಗ್ತಾ ಇರ್ತಕ್ಕಂಥ ಚರ್ಚೆಗಳನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಬೆಳಗಾವಿ ಪಾಲಿಟಿಕ್ಸಲ್ಲಿ ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಡ್ರಾಪ್ ಮಾಡಿ ಅವರ ಜಾಗಕ್ಕೆ ಲಕ್ಷ್ಮಣ್ ಸವದಿಯನ್ನು, ಏನು 2023 ಚುನಾವಣಾ ಹೊತ್ತಿನಲ್ಲಿ ಏನು BJPಯನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರಿದ್ರು ಲಕ್ಷ್ಮಣ್ ಸವದಿ ಅವ್ರನ್ನ ಆ ಜಾಗಕ್ಕೆ ತರಬೇಕು. ಈ ಮುಖಾಂತರ ಲಕ್ಷ್ಮಣ್ ಸವದಿ ಅವರು ಕೂಡ 2 ವರ್ಷದಿಂದ ಕಾಯ್ತಿದ್ರಲ್ಲ ಮಂತ್ರಿ ಭಾಗ್ಯವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆ ಆದರು. ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಬೆಳಗಾವಿ ರಾಜಕೀಯದಲ್ಲಿ ಲಕ್ಷ್ಮಣ್ ಸವದಿ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಚಾಪ್ ಮೂಡಿಸಿದ ಮುಖಾಂತರ ಬೆಳಗಾವಿ ಮತ್ತು ಇನ್ನಿತರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಪ್ರಭಾವದಿಂದ ಕೆಲವು ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಸಹಕಾರಿಯಾಗಿದ್ರು ಅಂತ ಹೇಳ್ಬೋದು. ಈ ಮುಖಾಂತರ ಲಕ್ಷ್ಮಣ್ ಸವದಿ ಅವರಿಗೆ ಈ ಬಾರಿ ಮಿನಿಸ್ಟರ್ ಪೋಸ್ಟನ್ನು ಕೊಡಲೇಬೇಕಾಗುತ್ತೆ, ಮಂತ್ರಿಯವ್ರನ್ನ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಅವರು ಕೂಡ ಸಿಡಿದೇಳುವಂತಹ ಚಾನ್ಸಸ್ ಇದೆ. ಈ ಮುಖಾಂತರ ಅವರ ಒಂದು ಸಮುದಾಯದ ಏನು ಹೋಟ್ ಇದೆಯಲ್ಲ ಅದು ಕೂಡ ಗಮನಿಸ್ತಾ ಇದೆ ಹೈಕಮಾಂಡ್ ಅಥವಾ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರನ್ನ ಕಾಂಗ್ರೆಸ್ಗೆ ತರುವಲ್ಲಿ ಇವರಿಬ್ಬರ ಪಾತ್ರ ತುಂಬ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಆವಾಗ ಅವರು ಕೂಡ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಕೂಡ ಅವ್ರನ್ನ ಕರ್ಕೊಂಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಬಟ್ ಪ್ರಸ್ತುತ ಸಂಪುಟ ಪುನರಚನೆ ಆಯಿತು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಬೆಳಗಾವಿ ರೀಜನಿಂದ, ಸೊ ಆ ಒಂದು ರೀಜನಿಂದ ಎಲ್ಲೋ ಒಂದು ಕಡೆ ಲಕ್ಷ್ಮಣ್ ಸವದಿ ಅವ್ರನ್ನ ಆ ಒಂದು ಜಾಗದಲ್ಲಿ ಕೂರಿಸ್ಬೇಕಾಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಅಂತ ಹೇಳ್ಬೋದಾಗುತ್ತೆ. ಬಟ್ ಇದಕ್ಕೆ DKC ಅವರು ಒಪ್ತಾರಾ ಅನ್ನುವಂಥದ್ದು ತುಂಬ ಕುತೂಹಲದಿರ್ತಕ್ಕಂತಹ ಒಂದು ಪ್ರಶ್ನೆ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಯಾವ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಲಕ್ಷ್ಮಣ್ ಸವದಿ ಅವರ ವಿಚಾರ ಆಯಿತು ಅಂದರೆ ಇನ್ನಿತರೆ ಶಾಸಕರನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ಅವಕಾಶಗಳನ್ನ ನಾವು ಗಮನಿಸ್ತಾ ಇದ್ವಿ. ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಸ್ನೇಹಿತರೆ, ಇನ್ನು ಅದೇ ರೀತಿ ಶಿವಮೊಗ್ಗಕ್ಕೆ ಬಂದಾಗ ಶಿಕ್ಷಣ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವ್ರನ್ನ ಡ್ರಾಪ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಅದು ಕೂಡ ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ ಅಂತ ಹೇಳ್ತಕ್ಕಂಥದ್ದು ಅದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಅದೇ ರೀತಿ ಸ್ನೇಹಿತರೆ, ಸೀನಿಯರ್ ಮೋಸ್ಟ್ ಲೀಡರ್ ಆಗಿರುವಂತಹ KH ಮುನಿಯಪ್ಪನವ್ರನ್ನು ಕೂಡ
ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾಗಿರುವಂಥ KH ಮುನಿಯಪ್ಪನವ್ರನ್ನು ಕೂಡ ಡ್ರಾಪ್ ಮಾಡಿ ಅವರ ಜಾಗಕ್ಕೆಲ್ಲ ಒಂದು ಕಡೆ ಮಹಿಳಾ ಕೋಟಾದಡಿ ಇನ್ ಕೇಸ್ ಏನಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕ್ಯಾಬಿನೆಟಿಂದ ಅವ್ರನ್ನ ರಿಮೂವ್ ಮಾಡಿದರೆ ಅವರ ಒಂದು ಒಟ್ಟಾರೆಯಾಗಿರ್ತಕ್ಕಂಥ ಕ್ಯಾಬಿನೆಟಲ್ಲಿ ಒಬ್ಬ ಮಹಿಳೆಗೆ ಅವಕಾಶವನ್ನು ಮಾಡಿಕೊಳ್ಳೇಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಾದರೂ ಡ್ರಾಪ್ ಮಾಡಿದ್ರೆ ಅವರ ಒಂದು ಪ್ಲೇಸ್ಗೆ KH ಮುನಿಯಪ್ಪನವರ ಮಗಳಾಗಿರುವಂತಹ KGFನ ಶಾಸಕಿಯಾಗಿರುವಂತಹ ರೂಪಾ ಶಶಿಧರ್ ಅವ್ರನ್ನು ಕೂಡ ತರುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಹೀಗೆ ಕೆಲವು ಮಂತ್ರಿಗಳನ್ನು ಕೈಬಿಟ್ಟು ಅವರ ಸ್ಥಾನಕ್ಕೆ ಇನ್ನಿತರರನ್ನ ತರುವಂಥ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಾಗೆ ಕೂಡ ಚರ್ಚೆಗಳು ನಡೀತಾ ಇದೆ ಅನ್ನುವಂಥದ್ದು. ಸೊ ಇನ್ನು ಕೆಲವು ಥಿಂಗ್ಸ್ನ ನೋಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ಒಂದೇ ಪೋಸ್ಟ್ ಅನ್ನುವಂತಹ ಒಂದು ಟ್ಯಾಗ್ಲೈನಲ್ಲಿ ಏನು ಕಾಂಗ್ರೆಸ್ನ ಪಕ್ಷ ಏನು ವರ್ಕ್ ಮಾಡ್ತಿದೆ, ಈ ಮುಖಾಂತರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವ್ರನ್ನ ಏನಾದರೂ ಕಾಂಗ್ರೆಸ್ನ ಏನು ಅಧ್ಯಕ್ಷಗಿರಿಯಿಂದ ಅವ್ರನ್ನ ರಿಮೂವ್ ಮಾಡಿ ಬೇರೆ ಯಾರನ್ನಾರು ತರಿಸ್ತಾರ, ಅಥವಾ ಎಲ್ಲೋ ಒಂದು ಕಡೆ ಅವ್ರನ್ನ ಕಾಂಗ್ರೆಸ್ ಅಧ್ಯಕ್ಷಗಿರಿಯಿಂದ ತೆಗೆದ್ರೆ ಎಲ್ಲೊಂದು ಕಡೆ ಅವರು ಬಂಡೆ ಹೇಳುವಂತಹ ಸಾಧ್ಯತೆಗಳು, ಆ ಮುಖಾಂತರ ಅವರು ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೇಳುವಂಥ ಅವಕಾಶ ಇದೆ ಅಂತ ಕೂಡ ಹೇಳಲಾಗ್ತದೆ. ಈ ಮುಖಾಂತರ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಬೆಳವಣಿಗೆ ಕೂಡ ರಾಜಕೀಯದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಸಚಿವ ಸಂಪುಟದ ಒಂದು ಪುನರಚನೆ ಆದ ನಂತರ ಯಾವ್ಯಾವ ಶಾಸಕರು ಬಂಡೆ ಹೇಳ್ತಾರೆ ಅಥವಾ ಹೇಗೆ ಅವರನ್ನು ಸಮಾಧಾನ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾವ್ಯಾವ ಶಾಸಕರಿಗೆ ಮಂತ್ರಿಗಿರಿಯ ಅವಕಾಶಗಳಿದೆ, ತುಂಬ ಸೀನಿಯರ್ ಮೋಸ್ಟ್ ಲೀಡರ್ಸ್, ಅದರಲ್ಲೂ ಕೂಡ ಹಾಸನಕ್ಕೆ ಸಂಬಂಧಪಟ್ಟಾಗೆ ಶಿವಲಿಂಗೇಗೌಡರು ಕೂಡ ಅವರು ಕೂಡ JDS ಅನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿದ್ದರೆ, ಈ ಮುಖಾಂತರ ಅವರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಎಲ್ಲ ಒಂದು ಕಡೆ ಸಚಿವ ಸ್ಥಾನದ ಭರವಸೆಯಲ್ಲೂ ಕೂಡ ಅವರಿದ್ದಾರೆ. ಈ ರೀತಿಯಾದಂತಹ ಸುಮಾರು ಸೀನಿಯರ್ ಮೋಸ್ಟ್ ಲೀಡರ್ಸ್ ಕೂಡ ತುಂಬ, ಅದ್ರ ಜೊತೆಗೆ BK ಹರಿಪ್ರಸಾದ್ ಅವರು ಏನು ವಿಧಾನ ಪರಿಷತ್ಗೆ ಆಯ್ಕೆಯಾಗಿರ್ತಕ್ಕಂಥ MLC ಆಗಿರುವಂಥ BK ಹರಿಪ್ರಸಾದ್ ಅವರು ಕೂಡ ಲಾಸ್ಟ್ ಟೈಮ್ ಸಂಪುಟ ಪುನರಚನೆ ಆದಾಗಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧನೇ ಡೈರೆಕ್ಟಾಗಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಈ ಮುಖಾಂತರ ಹೈಕಮಾಂಡ್ ಅಂಗಳದಲ್ಲಿ ಡೈರೆಕ್ಟ್ ಹೈಕಮಾಂಡ್ನೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರತಕ್ಕಂತಹ ಒಂದು ರೀತಿಯಾದಂಥ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ಹೊಂದಿರತಕ್ಕಂಥ BK ಹರಿಪ್ರಸಾದ್ ಅವರು ಕೂಡ ಈ ಒಂದು ಸಂಪುಟ ಪುನರಚನೆಯಲ್ಲಿ ಅವಕಾಶ ಮಾಡಿಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ಸೊ ಯಾಕಂದರೆ MLC ಕೋಟಾದ ಅಡಿ ಇರ್ಬೋದು ಮತ್ತು ಅವರ ಒಂದು ಹಿರಿತನದ ಆಧಾರದ ಮೇಲೆ ಅನ್ನುವಂಥದ್ದು. ಬಟ್ ಹೇಗೆ ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ತಾರೆ, ಯಾವ್ಯಾವ ಮಂತ್ರಿಗಳನ್ನು ರಿಮೂವ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಬಟ್ ಪ್ರಸ್ತುತ ಇರ್ತಕ್ಕಂತಹ ಒಂದು ಡಿಸ್ಕಷನ್ನ ಪ್ರಕಾರ ಎಲ್ಲೋ ಒಂದು ಕಡೆ DKಶಿ ಬಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಜಾಗಕ್ಕೆ ಕುತ್ತಿದೆ ಅಂತ ಹೇಳ್ಬೋದಾಗುತ್ತೆ. ಅದ್ರ ಜೊತೆಗೆ ಸುಮಾರು ಸೀನಿಯರ್ ಮೋಸ್ಟ್ ಲೀಡರ್ KH ಮುನಿಯಪ್ಪ ಇರ್ಬೋದು, ಮಧು ಬಂಗಾರಪ್ಪನವರು ಇರ್ಬೋದು, ಅದೇ ರೀತಿ ಬೈರತಿ ಸುರೇಶ್ ಅವರು ಏನು ಸಿದ್ದರಾಮಯ್ಯನವರ ಬಣದಿಂದ ಮಂತ್ರಿಯಾಗಿರುವಂಥ ಬೈರತಿ ಸುರೇಶ್, ಈ ರೀತಿಯಾದಂತಹ ಸುಮಾರು ಜನಕ್ಕೂ ಕೂಡ ತಮ್ಮ ಸ್ಥಾನಗಳಿಗೆ ಕುತ್ತು ತರುವಂಥ ಅವಕಾಶಗಳಿದೆ ಅಂತ ಹೇಳಿದ್ರೆ, ಈ ಮುಖಾಂತರ ಅವರನ್ನು ರಿಮೂವ್ ಮಾಡಿ ಹೊಸೊಬ್ಬರಿಗೆ ಅವಕಾಶವನ್ನು ಕೊಟ್ಟು ಮತ್ತೊಮ್ಮೆ 2030ರಲ್ಲಿ ಮತ್ತೊಮ್ಮೆ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು DK ಶಿವಕುಮಾರ್ ಮತ್ತೊಮ್ಮೆ ಮೊಟ್ಟ ಮೊದಲ ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತಿದ್ದಾರೆ. ಅದು ಯಾವ ರೀತಿಯಾದಂತಹ ಸಹಕಾರಿಯಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷ. ಸೊ ಯಾರಿನ್ನೂ ನಮ್ಮ ಚಾನಲನ್ನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್